ಸಹೋದರ, ನಿನ್ನ ದುಃಖದ ಮನಸ್ಥಿತಿಯಿಂದ ಹೊರಗೆ ನಮಗಾಗಿ ಸನ್ನದ್ಧರಾಗಿರುವ ಅಪಾರ ಸಂಖ್ಯೆಯ ವಾನರರಿಗೆ ನೀನೇ ಉತ್ಸಾಹ ತುಂಬಬೇಕು. ನೀನು ಶೌರ್ಯೋತ್ಸಾಹದಿಂದ ಸಿದ್ಧನಾಗಬೇಕು. ರಾಕ್ಷಸರ ಮೇಲೆ ನೀನು ಅಪ್ರತಿಮವಾದ ಪರಾಕ್ರಮವನ್ನು ಪ್ರದರ್ಶಿಸಬೇಕು. ಕ್ಷತ್ರಿಯೋಚಿತನಾಗಿ ವರ್ತಿಸಬೇಕು. ದುಷ್ಟ ಶಿಕ್ಷಣದ ನಿನ್ನ ಕರ್ತವ್ಯವನ್ನು ಯಶಸ್ವಿಯಾಗಿ ಪೂರೈಸಬೇಕು. ಹೌದು ಲಕ್ಷ್ಮಣ, ಇದು ಪರಾಕ್ರಮ ಪ್ರದರ್ಶನದ ಸಮಯ. ನನ್ನ ಸೀತೆಯನ್ನು ಅಪಹರಿಸಿದ ಆ ದುಷ್ಟ ರಾಕ್ಷಸ ರಾವಣನ ಮೇಲೆ ಆಕ್ರೋಶ ತೋರಬೇಕಾದ ಸಮಯ. ಹೌದು, ಆ ರಾವಣನ ಸಂಹಾರವಾಗುವವರೆಗೆ ದುಃಖವಿರಬಾರದು, ವಿಶ್ರಾಂತಿಯೂ ಬೇಕಾಗಿಲ್ಲ. ಅಗ್ರಜ, ಮತ್ತೇಕೆ ಇಲ್ಲಿಗೆ ಬಂದೆ? ಬರಲೇಬೇಕಾಯಿತು, ಅದಕ್ಕೆ ಬಂದೆ. ಬರುವಂತಹ ಮಹಾ ಕಾರಣವೇನಿತ್ತು? ಅಗ್ರಜ, ಆ ಸ್ಥಾನದಲ್ಲಿ ನಾನು ಹೇಳುವ ಮಾತುಗಳನ್ನು ಕೇಳಲಾರದೆ ಕೋಪಾವಿಷ್ಟನಾಗಿ ಎದ್ದು ಬಂದೆ. ಅಲ್ಲಿ ಹೇಳದೆ ಉಳಿದಿರುವ ಮಾತುಗಳನ್ನು ಹೇಳಬೇಕೆಂದು ಇಲ್ಲಿಗೆ ಬಂದೆ. ಏನದು ಹೇಳದೆ ಉಳಿದಿರುವ ಮಾತುಗಳು? ಅಗ್ರಜ, ಆನೆ ಕುದುರೆಗಳಿಂದ, ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ, ಸಕಲ ಸಂಪತ್ತುಗಳಿಂದ ಸಮೃದ್ಧವಾಗಿರುವ ಲಂಕೆಯನ್ನು ತನ್ನ ಹರಿತವಾದ ಆಯುಧಗಳಿಂದ ಶ್ರೀರಾಮ ನಾಶ ಮಾಡುವ ಮೊದಲು ಸೀತೆಯನ್ನು ರಾಮನ ಬಳಿಗೆ ಕಳಿಸಿಬಿಡು. ವಿಭೀಷಣ, ಇದೇನು ಹೊಸ ಮಾತಲ್ಲ. ಹಲವು ರೂಪಗಳಿಂದ ಹೇಳಿದ ಮಾತನ್ನು ಮತ್ತೇಕೆ ಹೇಳುತ್ತಿರುವೆ? ಪರಿಸ್ಥಿತಿ ಬದಲಾಗದೇ ಇರುವುದರಿಂದ ನಾನು ಮತ್ತೆ ಮತ್ತೆ ಅದನ್ನೇ ಹೇಳಬೇಕಾಗಿದೆ. ಪರಿಸ್ಥಿತಿ ಬದಲಾದರೆ ನಾನು ಅದನ್ನು ಹೇಳುವ ಅಗತ್ಯವಿಲ್ಲ. ಅಗ್ರಜ, ನೀನು ರಾಮನಿಗೆ ಸೀತೆಯನ್ನು ಒಪ್ಪಿಸಿಬಿಟ್ಟರೆ ಜನರಲ್ಲಿ ಮೂಡಿರುವ ಆತಂಕದ ಭಾವನೆ ಮರೆಯಾಗುತ್ತದೆ. ಒಪ್ಪಿಸದಿದ್ದರೆ ಲಂಕೆಯ ಸರ್ವನಾಶವಾಗುತ್ತದೆ. ನಮ್ಮ ರಾಕ್ಷಸ ವಂಶವು ನಿರ್ವಂಶವಾಗುತ್ತದೆ. ಇದು ಹಳೆಯ ಮಾತೆ. ಅಗ್ರಜ, ನೀನು ನನಗೆ ಹಿರಿಯನಾಗಿರುವುದರಿಂದ, ನಿನ್ನ ಶ್ರೇಯಸ್ಸಿನ ಅಭಿಲಾಷೆಯಿಂದ ನಾನು ಮತ್ತೆ ಮತ್ತೆ ಪ್ರಯತ್ನಿಸುತ್ತಿದ್ದೇನೆ. ನೀನು ನನ್ನ ಸಹೋದರನಾಗಿ ಹಲವು ಕಾಲ ಸುಖ ಸಂತೋಷದಿಂದ ಬಾಳಬೇಕೆಂದು ಬಯಸುತ್ತೇನೆ. ಅಗ್ರಜ, ದಯಮಾಡಿ ನೀನು ಸೀತೆಯನ್ನು ರಾಮನಿಗೆ ಒಪ್ಪಿಸಿ ಈ ಲಂಕೆಯನ್ನು ಉಳಿಸು, ನೀನೂ ಉಳಿದುಕೋ. ವಿಭೀಷಣ, ನೀನು ಹತ್ತು ಮೀರಿ ವರ್ತಿಸುತ್ತಿರುವೆ. ಹಿರಿಯ ಸೋದರನನ್ನು ಅಪಮಾನಿಸುತ್ತಿರುವೆಯಾ? ಅಗ್ರಜ, ಅಪಮಾನವೆಂದು ಭಾವಿಸಬೇಡ, ಅಭಿಮಾನವೆಂದು ಹೇಳು. ಧೀಮಂತನಾದ ರಾವಣನು ಜೀವಂತವಾಗಿರಲೆಂದು ಬಯಸುವುದನ್ನು ಅಪಮಾನವೆಂದು ಭಾವಿಸಿ ಅಪಮೃತ್ಯುವನ್ನು ಸ್ವಾಗತಿಸಬೇಡ. ಮೃತ್ಯುವನ್ನೇ ಗೆದ್ದ ಈ ದಶಕಂಠ ರಾವಣನಿಗೆ ಅಪಮೃತ್ಯುವೆ. ಅಗ್ರಜ, ಆವೇಶ ಬೇಡ, ಕೋಪವನ್ನು ಬಿಡು, ಸಹನೆಯಿಂದ ಆಲೋಚಿಸು. ಕೋಪವೇ ಎಲ್ಲ ಪಾಪ ಕಾರ್ಯಗಳಿಗೂ ಪ್ರಚೋದಿಸುತ್ತದೆ, ಧರ್ಮವನ್ನು ಮರೆಸುತ್ತದೆ. ಲಂಕಾಧಿಪತಿ, ಧರ್ಮ ಮಾರ್ಗದಲ್ಲಿ ನಡೆಯುವವನಿಗೆ ಸುಖವೂ ಸತ್ಕೀರ್ತಿಯೂ ಲಭಿಸುತ್ತದೆ. ಮಹಾಶಕ್ತಿವಂತನಾದ ನೀನು ಮಹಾಧರ್ಮಾತ್ಮನೂ ಎನಿಸಿಕೋ. ಪುತ್ರ ಬಾಂಧವರೊಡನೆ ಚಿರಕಾಲ ಬದುಕು. ದಯಮಾಡಿ ಸೀತೆಯನ್ನು ರಾಮನ ಬಳಿಗೆ ಕಳಿಸಿಬಿಡು. ಮಂಡೋದರಿ, ಬಾಸುರಮೆ, ಅನಿರೀಕ್ಷಿತವಾಗಿ ಬಂದೆ. ಬಾ, ಕುಳಿತುಕೋ. ಈ ಸಮಯದಲ್ಲಿ ನಿನ್ನನ್ನು ಕಂಡು ಒಡ ಹುಟ್ಟಿದವಳನ್ನು ಕಂಡಷ್ಟೇ ಸಂತೋಷವಾಗುತ್ತಿದೆ. ಮಂಡೋದರಿ, ನಾವು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಜನಿಸಲಿಲ್ಲ ನಿಜ.
ಆದರೆ ಇಬ್ಬರು ಒಂದೇ ಕುಟುಂಬದ ಸೊಸೆಯರಲ್ಲವೇ? ಅಕ್ಕ ತಂಗಿಯರಂತೆ ಕಷ್ಟ ಸುಖಗಳಲ್ಲಿ ಭಾಗಿಯಲ್ಲವೇ? ಸುರುಮೆ, ನಿನ್ನ ಮಾತು ನಿಜ. ಆದರೆ ನಾವು ಸುಖಗಳನ್ನು ಹೇಳಿಕೊಳ್ಳುವ ಕಾಲ ಮುಗಿಯಿತೆಂದು ನನಗೆ ಅನಿಸುತ್ತಿದೆ. ಇನ್ನೇನಿದ್ದರೂ ನಾವಿಬ್ಬರು ಮುಂದೆ ಒದಗಬಹುದಾದ ಕಷ್ಟಗಳನ್ನು ಮಾತ್ರ ಹೇಳಿಕೊಳ್ಳುವುದಷ್ಟೇ ಉಳಿದಿದೆ ಎನಿಸುತ್ತಿದೆ. ಇಷ್ಟೊಂದು ನಿರಾಶೆ ಏಕೆ ಮಂಡೋದರಿ? ಕಷ್ಟ ಸುಖಗಳು ಹಗಲು ರಾತ್ರಿಗಳಂತೆ. ರಾತ್ರಿ ಕಳೆದ ಮೇಲೆ ಹಗಲು ಬಂದೇ ಬರುವಂತೆ ಕಷ್ಟ ಕಳೆದ ಮೇಲೆ ಸುಖದ ದಿನಗಳು ಬಂದೇ ಬರುತ್ತವೆ. ಆದರೆ ನನಗಂತೂ ಈಗ ಆರಂಭವಾಗಿರುವ ರಾತ್ರಿ ಇನ್ನೆಂದೂ ಮುಗಿಯುವುದಿಲ್ಲವೇನೋ ಎಂಬ ಭಾವನೆ ಬರುತ್ತಿದೆ. ಮಂಡೋದರಿ, ಸಮಾಧಾನ ತಂದುಕೋ. ಒಳ್ಳೆಯದನ್ನು ನಿರೀಕ್ಷಿಸು. ಅದು ಹೇಗೆ ಸಾಧ್ಯ ಸುರಮೆ? ಮಹಾವೀರರಾದ ರಾಮ ಲಕ್ಷ್ಮಣರು ಸಮುದ್ರ ತೀರದಲ್ಲಿ ಅಪಾರ ಸೈನ್ಯದೊಂದಿಗೆ ಬೀಡು ಬಿಟ್ಟಿರುವರೆಂದು ತಿಳಿದ ಮೇಲೆ ಈ ಲಂಕೆಗೆ ಶಾಶ್ವತವಾದ ಕತ್ತಲೆ ಎಂದು ನನ್ನ ಮನಸ್ಸು ಭೀತಿಯಿಂದ ಮಿಡುಕುತ್ತಿದೆ. ಇದೇನಿದು ಮಂಡೋದರಿ? 3 ಲೋಕವನ್ನು ನಡುಗಿಸಿದ ನಿನ್ನ ಪತಿಯ ಪರಾಕ್ರಮದಲ್ಲಿ ನಿನಗೆ ನಂಬಿಕೆ ಹೊರಟು ಹೋಯಿತೆ. ಲಂಕಾಧಿಪತಿಯ ಶಕ್ತಿ ಲಂಕೆಯನ್ನು ರಕ್ಷಿಸಿಕೊಳ್ಳಲಾರದಷ್ಟು ದುರ್ಬಲವಾಗಿದೆಯೇ? ಸುರಮೆ, ಧರ್ಮಾತ್ಮನಾದ ವಿಭೀಷಣನ ಪತ್ನಿಯಾದ ನೀನು ಹೀಗೆ ಹೇಳುತ್ತಿರುವೆಯಾ? ರಾವಣೇಶ್ವರನ ಪರಾಕ್ರಮದ ಹಡಗಿನಲ್ಲಿ ಅಧರ್ಮದ ರಂಧ್ರ ಉಂಟಾಗಿರುವುದು ನಿನಗೆ ತಿಳಿದಿಲ್ಲವೇ? ಅಂದ ಮೇಲೆ ಆ ಹಡಗು ಮುಳುಗಿ ಹೋಗುವುದನ್ನು ಯಾರು ತಾನೇ ತಪ್ಪಿಸಬಲ್ಲರು? ನಿನ್ನ ಮಾತು ನಿಜ ಮಂಡೋದರಿ. ನನ್ನ ಪತಿಯದು ಇದೇ ಅಭಿಪ್ರಾಯ. ಸೀತಾಪರಣ ಕಾರಣದಿಂದ ರಾಮನ ಆಕ್ರೋಶಕ್ಕೆ ಲಂಕೆ ನಾಶವಾಗಬಹುದೆಂದು ಅವರು ಬಹಳವಾಗಿ ಭಯಗೊಂಡಿದ್ದಾರೆ. ಆದ್ದರಿಂದಲೇ ಸೀತೆಯನ್ನು ರಾಮನಿಗೆ ಒಪ್ಪಿಸುವಂತೆ ರಾವಣನ ಬಳಿ ಮತ್ತೆ ಮತ್ತೆ ವಿಫಲ ಪ್ರಯತ್ನವನ್ನು ಮಾಡುತ್ತಲೇ ಇದ್ದಾರೆ. ಅದು ಸಫಲವಾಗುವ ಸೂಚನೆಯಂತೂ ಇಲ್ಲ. ವಿಭೀಷಣ, ನೀನು ಅನಗತ್ಯವಾಗಿ ಹೆದರುತ್ತಿರುವೆ. ಈ ರಾವಣನ ಸೋದರನಾಗಿ ಅಂಜು ಕುಳಿಯಂತೆ ಪಾಡಪಡಿಸುತ್ತಿರುವುದನ್ನು ನೋಡಿ ನನಗೆ ಸಹಿಸಲಾಗಿದೆ. ಅಗ್ರಜ, ನಾನು ಬರೀ ಊಹೆಯಿಂದ ಹೆದರುತ್ತಿಲ್ಲ. ವಾಸ್ತವದ ಅರಿವು ನನ್ನಲ್ಲಿ ಭಯ ಮೂಡಿಸುತ್ತಿದೆ. ಸೀತಾದೇವಿ ಈ ಲಂಕೆಯನ್ನು ಪ್ರವೇಶಿಸಿದ ದಿನದಿಂದ ಏನೆಲ್ಲ ಅನಾಹುತಗಳಾಗುತ್ತಿವೆ ಎಂಬುದನ್ನು ನೀನೇ ಆಲೋಚಿಸು. ಯಾವ ಅನಾಹುತಗಳು ನಡೆದಿವೆ? ಹವಿಸ್ಸುಗಳ ಮೂಲಕ ಹೋಮ ಮಾಡಲಾದ ಅಗ್ನಿ ಪ್ರಜ್ವಲಿಸುತ್ತಿಲ್ಲ. ಕಿಡಿಗಳು ಹೊರಗೆ ಚಿಮ್ಮುತ್ತಿವೆ. ಜ್ವಾಲೆಗಳು ಧೂಮಾಮೃತವಾಗಿವೆ. ಅರಣಿಯನ್ನು ಕಡೆಗಾಗಲು ಅಗ್ನಿ ಹೊಗೆಯೊಂದಿಗೆ ಮೂಡುತ್ತಿದೆ. ಇದನ್ನು ಅಮಂಗಲವೆಂದು ಯಾರು ಹೇಳಿದರು? ಅಗ್ನಿಶಾಲೆಗಳಲ್ಲೂ ವೇದಾಧ್ಯಯನ ಮಂದಿರಗಳಲ್ಲೂ ಹಾವುಗಳು ಕಾಣಿಸಿಕೊಳ್ಳುತ್ತಿವೆ. ಹೋಮ ದ್ರವ್ಯಗಳಿಗೆ ಇರುವೆಗಳು ಮುತ್ತಿಕೊಳ್ಳುತ್ತಿವೆ. ಇದಕ್ಕೆ ಹೆದರಬೇಕೆ? ಇಷ್ಟೇ ಅಲ್ಲ ಸಹೋದರ, ಹಸುಗಳ ಕೆಚ್ಚಲುಗಳು ಬತ್ತಿ ಹೋಗಿವೆ. ಆನೆಗಳು ಮದರಹಿತವಾಗಿವೆ. ಕುದುರೆಗಳು ಹುಲ್ಲನ್ನು ತಿನ್ನುತ್ತಿಲ್ಲ. ಕಾಗೆಗಳು ಗುಂಪು ಗುಂಪಾಗಿ ಕುಳಿತು ಕರ್ಕಶವಾಗಿ ಕೂಗುತ್ತಿವೆ. ಅವನ್ನು ಅಟ್ಟಿದರೆ ಹಾರಿ ಹೋಗುತ್ತವೆ. ರಣಹದ್ದುಗಳು ಮನೆಗಳ ಮೇಲೆ ಬಂದು ಕೂಡುತ್ತಿವೆ. ಮುಂಜಾನೆ ಸಂಜೆ ನರಿಗಳು ವಿಕಾರವಾಗಿ ಹೂಳಿಡುತ್ತಿವೆ. ಈ ಎಲ್ಲ ಅಮಂಗಳದ ಅಪಶಕುನದ ನಿವಾರಣೆಗೆ ಪ್ರಾಯಶ್ಚಿತ್ತ ಒಂದೇ ಎಂದರೆ ರಾಮನಿಗೆ ಸೀತೆಯನ್ನು ಒಪ್ಪಿಸುವುದು. ವಿಭೀಷಣ, ಮತ್ತೆ ಮತ್ತೆ ಅದೇ ಮಾತಾಡಬೇಡ. ನನ್ನ ಸ್ವಾರ್ಥಕ್ಕೋ ಲೋಭಕ್ಕೋ ಈ ಮಾತುಗಳನ್ನು ಹೇಳುತ್ತಿಲ್ಲ ಸಹೋದರ. ಲಂಕೆಯಲ್ಲಿ ಪ್ರತಿಯೊಬ್ಬರೂ ಭಯಗೊಂಡಿದ್ದಾರೆ.
ಮುಂದೇನಾಗುವುದು ಎಂಬ ಭೀತಿಯಲ್ಲಿ ತಲ್ಲಣಗೊಂಡಿದ್ದಾರೆ. ಆದರೆ ನಿನ್ನ ಭಯದಿಂದ ಅವರಾರೂ ಬಾಯಿ ಬಿಡುತ್ತಿಲ್ಲ. ಒಂದು ವೇಳೆ ನೀನು ನಿನ್ನ ನಿರ್ಧಾರದಂತೆಯೇ ನಡೆದರೆ ಮುಂದೆ ಆಗಬಹುದಾದ ದುಷ್ಪರಿಣಾಮಗಳಿಗೂ ನೀನೇ ಹೊಣೆ ಎಂಬುದನ್ನು ಮರೆಯಬೇಡ. ಆಗಲಿ, ನನ್ನ ನಿರ್ಧಾರಕ್ಕೆ ನಾನೇ ಹೊಣೆಯಾಗುತ್ತೇನೆ. ಆದರೆ ಇಂದ್ರಾದಿ ದೇವತೆಗಳು ಈ ದಶಕಂಠ ರಾವಣನನ್ನು ಗೆಲ್ಲಲಾರರು ಎಂಬುದನ್ನು ನೀನು ನೆನಪಿನಲ್ಲಿಟ್ಟುಕೋ. ನಾನು ಸಹ ನಿತ್ಯ ಈ ವಿಫಲ ಪ್ರಯತ್ನವನ್ನು ಮಾಡುತ್ತಿದ್ದೇನೆ ಸುರಮೆ. ರಾವಣೇಶ್ವರನ ಪತ್ನಿಯಾಗಿ ಪಟ್ಟದ ರಾಣಿಯಾಗಿ ನಾನು ಕಿಂಚಿತ್ತೂ ಅವರ ಹಠವನ್ನು ಕದಲಿಸಲಾಗಲಿಲ್ಲ. ಅಂದ ಮೇಲೆ ಯಾವ ಶುಭದ ನಿರೀಕ್ಷೆ ಮಾಡಬೇಕು? ಹಾಗೆಂದು ನಾವು ತಡೆಯುವ ಪ್ರಯತ್ನ ಬಿಡಬಾರದು. ರಾವಣೇಶ್ವರನ ಈ ದುಡುಕಿನ ಪರಿಣಾಮವನ್ನು ಅರ್ಥ ಮಾಡಿಕೊಳ್ಳುವಂತೆ ಮಾಡಲು ನಾವು ಕಡೆಯವರೆಗೂ ಪ್ರಯತ್ನ ಮಾಡಲೇಬೇಕು. ಎಷ್ಟು ಬೇಕಾದರೂ ಪ್ರಯತ್ನ ಪಡಬಹುದು. ಆದರೆ ಅದರಿಂದ ಫಲ ದೊರಕುವ ಯಾವ ಸೂಚನೆಯೂ ಇಲ್ಲವಲ್ಲ. ಬೇರೆ ಯಾರಿಂದಲಾದರೂ ಹೇಳಿಸಿದರೆ? ಅವರು ಯಾರ ಮಾತನ್ನು ಕೇಳುವುದಿಲ್ಲವಲ್ಲ. ಹೆತ್ತ ತಾಯಿಯ ಮಾತನ್ನಾದರೂ ಕೇಳುವುದರೇನೋ ನೋಡಬೇಕು. ನಾವು ಅವರ ಬಳಿ ಹೋಗಿ ಹೇಳಿಕೊಂಡರೆ ಅವರಾದರೂ ತಮ್ಮ ಪುತ್ರನ ಈ ಪಾಪದ ದಾರಿಯಿಂದ ಹಿಂದಿರುಗಿಸಬಹುದೇನೋ? ನನಗಂತೂ ಯಾವ ನಂಬಿಕೆಯೂ ಬರುತ್ತಿಲ್ಲ. ಆದರೆ ನೀನು ಹೇಳಿದಂತೆ ಪ್ರಯತ್ನಿಸಲು ನನ್ನ ಅಭ್ಯಂತರವಿಲ್ಲ. ನನ್ನ ಪ್ರಿಯ ಸಹೋದರರೇ, ಅಮಾತ್ಯರೇ, ಲಂಕೆಯ ಹಿತಚಿಂತಕರಾದ ಗಣ್ಯರೇ, ಒಂದು ಬಹುಮುಖ್ಯವಾದ ವಿಷಯವನ್ನು ಚರ್ಚಿಸುವುದಕ್ಕಾಗಿ ಈ ಸಭೆಯನ್ನು ಕರೆದಿದ್ದೇನೆ. ನಿಮ್ಮ ನಿರ್ಭೀತಿಯ ಮುಕ್ತವಾದ ಸ್ಪಷ್ಟ ಅಭಿಪ್ರಾಯ ನನಗೆ ಬೇಕು. ಮಹಾಪ್ರಭು, ನಾನು ಈಗಾಗಲೇ ತಮ್ಮ ಅಭಿಪ್ರಾಯ ಏನೇ ಇದ್ದರೂ ಹಿಂಜರಿಯದೆ ತಿಳಿಸಬೇಕೆಂದು ಎಲ್ಲರಿಗೂ ಸೂಚಿಸಿದ್ದೇನೆ. ಹಾಗಾದರೆ ಕೇಳಿ. ನಮ್ಮ ಲಂಕೆಗೆ ಧರ್ಮ, ಅರ್ಥ, ಕಾಮಗಳ ವಿಷಯವಾಗಿ ಸಂಕಟ ಉಂಟಾಗಿದೆ. ಲಂಕೆ ಹಿತದೃಷ್ಟಿಯಿಂದ, ನನ್ನ ಹಿತದೃಷ್ಟಿಯಿಂದ, ಪ್ರಿಯ ಅಪ್ರಿಯ, ಹಿತ ಅಹಿತ, ಲಾಭ ಹಾನಿಗಳ ವಿಷಯದಲ್ಲಿ ನೀವೆಲ್ಲರೂ ನಿಷ್ಪಕ್ಷಪಾತವಾಗಿ ವಿವೇಚಿಸಬಲ್ಲ ಸಮರ್ಥರು ಎಂದು ನನಗೆ ತಿಳಿದಿದೆ. ಮಹಾಪ್ರಭು, ತಮ್ಮ ಹಿತ ಲಂಕೆಯ ಹಿತಕ್ಕಿಂತ ಮುಖ್ಯವಾದುದು ನಮಗೆ ಬೇರೇನೂ ಇಲ್ಲ ಪ್ರಭು. ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ. ನಿಮ್ಮ ಜ್ಞಾನಪೂರ್ಣವಾದ ಸಲಹೆಗಳು ಸಮಯೋಚಿತವಾಗಿರುತ್ತದೆ ಎಂಬ ಭರವಸೆಯೂ ನನಗಿದೆ. ನಿಮ್ಮಂಥ ವಿವೇಕಿಗಳ ಸಹಾಯದಿಂದಲೇ ನಾನು ದೇವರಾಜ ಇಂದ್ರನಂತೆ ಈ ಲಂಕೆಯ ಸಂಪತ್ತನ್ನು ಉಪಭೋಗಿಸುತ್ತಿದ್ದೇನೆ. ನಿಮ್ಮಂಥ ಅಮಾತ್ಯರ ಮತ್ತು ಹಿತೈಷಿಗಳ ಸಹಾಯದಿಂದಲೇ ನನ್ನ ಅಧಿಕಾರ ಇಂದಿನವರೆಗೂ ಅಬಾಧಿತವಾಗಿದೆ. ನನ್ನ ಪ್ರಿಯ ಸಹೋದರ ಕುಂಭಕರ್ಣ 6 ತಿಂಗಳು ನಿದ್ರೆಯಲ್ಲಿದ್ದರಿಂದ ಈ ಮುಖ್ಯವಾದ ವಿಷಯವನ್ನು ಚರ್ಚಿಸಲು ಸಾಧ್ಯವಾಗಲಿಲ್ಲ. ಮಹಾಕಾಯನಾದ, ಮಹಾಬಲನಾದ,
ವೀರಶ್ರೇಷ್ಠನಾದ ಕುಂಭಕರ್ಣ ಈಗ ನಿದ್ರೆಯಿಂದ ಎಚ್ಚೆತ್ತಿದ್ದಾನೆ ಅಲ್ಲವೇ ಕುಂಭಕರ್ಣ? ಹೌದು ರಾವಣೇಶ್ವರ, ಬ್ರಹ್ಮದೇವನ ವರಪ್ರಸಾದದಿಂದ ನನ್ನ ಸುದೀರ್ಘ ನಿದ್ದೆಯಿಂದ ನಾನು ಈಗ ತಾನೇ ಎಚ್ಚರಗೊಂಡಿದ್ದೇನೆ. ನನ್ನ ಅನಿದ್ರಾ ಅವಧಿಯಲ್ಲಿ ನನ್ನ ಪ್ರೀತಿಯ ಸೋದರ ಲಂಕೇಶ್ವರನಾದ ರಾವಣನು ನೀನು ತೆಗೆದುಕೊಂಡಿರುವ ಎಲ್ಲ ನಿರ್ಧಾರಕ್ಕೂ ನನ್ನ ಸಮ್ಮತಿ ಇದ್ದೇ ಇದೆ. ಹಾಗೂ ನೀನು ಕೈಗೊಂಡ ಎಲ್ಲ ಕಾರ್ಯಕ್ಕೂ ನಮ್ಮ ಬೆಂಬಲ ಇದ್ದೇ ಇದೆ. ಆದರೆ ಈಗ ವಿಷಯವೇನೆಂದು ತಿಳಿದುಕೊಳ್ಳಲು ಕುತೂಹಲವಾಗಿದೆ. ಆ ವಿಷಯವೇನೆಂದು ಹೇಳು ರಾವಣೇಶ್ವರ. ಸೀತೆ ಸಹನೆಗೆ ಸೋತಿತು, ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ, ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ, ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.